ಬ್ರದರ್ಸ್, ಬಾವಿಯಲ್ಲಿ ಒಂದು ಆಲೆ ಒಂಥರ ಕಿಂಡಿ ಥರ ಕಾಣಿಸ್ತಾ ಇದೆ. ಆ ಕಿಂಡಿಯಲ್ಲಿ ಏನೋ ಒಂದು ಇದೆಯಂತೆ. ಅಲ್ಲಿ ಹೋಗ್ಬಿಟ್ಟು ನೋಡೋಣ, ಅನ್ವೇಷಣೆ ಮಾಡೋಣ ಏನಿದೆ ಅಂತಂದ್ಬಿಟ್ಟು. ರೆಡಿ ಇದೆಯಾ? ಏನ ಹೆಸರು ನಿಂದ? ಹನುಮೇಶ್. ಏನ ಹೆಸರು? ಕಿರಣ ಅಲಿಯಾಸ್. ನಮಸ್ಕಾರ. ಅಲಿಯಾಸ್ ಕಿಳ್ಳಿನಾ? ಹಾಂ, ಓಕೆ. ಎಲ್ಲ ಅಡಿಕೆ ಕಿಳ್ಳಿನ ಯಾವ ಥರ? ಅದೇ ಕಿಳ್ಳಿನಾ? ಓಕೆ. ನಿಮ್ಗೆ ಯಾವ್ದು ಅಡ್ಡ ಹೆಸರು ಇಲ್ವೇನಾ? ಹಿಂಗಿಲ್ವಾ? ಹನಿ. ಓಕೆ. ಸೊ ಅಲ್ಲಿ ಏನೋ ಇದೆಯಂತ. ಈಗ ಅಲ್ಲಿ ಹೋಗ್ಬಿಟ್ಟು ನೋಡ್ಬೇಕು ಏನಿದೆ ಅಂತ. ಸೊ ಹಿಂಗೆ ಹಿಡ್ಕೊಂಡು ಸ್ವಿಮ್ಮಿಂಗ್ ಮಾಡೋಕ್ಕಾಗಲ್ಲ? ಆಗುತ್ತಾ? ಆಗುತ್ತಾ? ಓಕೆ ಡಾಟ್. ಜೋರ ಹೋಗ್ಬೇಕಲ್ಲ ಅಲ್ಲಿಗನ್ನ. ಓಕೆ, ಹೋಗ್ತಾ ಇದ್ದೀನಿ. ಪೈಪ್ನ ಹತ್ರ ಬಂದಿದ್ದೀನಿ. ಎಲ್ಲಿದೆಯಾ? ಏನಿದೆಯಾ? ವಾ ದೇವ್ರೆ. ಓಕೆ, ಕ್ಯಾಪ್ಚರ್ ಮಾಡೋಣ ಏನಿದೆ ಅಂತ. ನಿಮಗೆ ಗೊತ್ತಾಗುತ್ತೆ. ಆಲ್ರೆಡಿ ನಿಮ್ಗೆ ಕಾಣಿಸ್ತಾ ಇದೆ ಅನ್ಸುತ್ತೆ. ಆಲ್ ಮೂಲೆಯಲ್ಲಿ ಬಂದುಬಿಟ್ರೆ ಮಾತ್ರ ಮೇಲೆ ಬೀಳೋದೆ ಅದು. ನೋಡಿ ಅದೇ. ಓಕೆ, ಅದು ಮಾತ್ರ ಕುತ್ಕೊಂಡು ನೋಡ್ತಾ ಇದೆ. ಕಾಣಿಸ್ತಿದ್ಯಾ ಫ್ರೆಂಡ್ಸ್? ಇಂಗ್ಲಿಷಲ್ಲಿ ಫ್ರಾಗ್ ಅಂತಾರೆ. ನಿಜವಾಗ್ಲೂ ನನಗಂತೂ ಭಯ ಆಗೋಯ್ತು. ಏನು ಮೇಲೆ ಬಿತ್ತಾನ ಅಂದ್ಬಿಟ್ಟು ನಾನಂತೂ. ಹೆಂಗಿತ್ತ ಕಿರಣ? ಕಿರಣ ಸೂಪರ್. ಬಟ್ ಇದನ್ನ ಸ್ಲೋ ಮೋಷನ್ ಅಲ್ಲಿ ಹಾಕ್ಬಿಟ್ಟು ನೋಡ್ಬೇಕಣ, ಮಸ್ತ್ ಬಂದಿರುತ್ತೆ. ಬಟ್ ಅದು ಕತ್ಲಲ್ಲಿ ಕಾಣಿಸ್ತಾ ಇಲ್ಲ, ಗೊತ್ತಿಲ್ಲ. ಆಗ್ಲಿ ಒಳ್ಳೆ ಕ್ಯಾಪ್ಚರ್ ಆಗಿರುತ್ತೆ. ನೋಡೋಣ ದೇವ್ರು. ಇಲ್ಲಿ ಒಂದು ಕಪ್ಪೆ ಇತ್ತು, ದೊಡ್ಡ ಕಪ್ಪೆ. ಆಡು ಭಾಷೆಯಲ್ಲಿ ಗೊಡ್ರಗಪ್ಪೆ ಅಂತಾರೆ. ಭಯಾನಕ ಇತ್ತು, ಕರ್ರಿಗೆ ಮೂಲೆಯಲ್ಲಿತ್ತು. ಬಟ್ ಅವುಗಳು ಏನಿಲ್ಲ ಅನ್ಸುತ್ತೆ. ಇದ್ರೆ ನೀರು ಅವುಗಳು ಇರ್ತವೆ, ತೊಂದರೆ ಇಲ್ಲ. ಸೊ ನನಗಂತೂ ಮಸ್ತ್ ಇದಾಯ್ತಪ್ಪ. ಅಂದ್ರೆ ಸಣ್ಣದ ನೀರು ಬೀಳ್ತಾ ಇದೆ. ಹಳ್ಳಿ ವಾತಾವರಣನೇ ವಾತಾವರಣ ಕಡೆ ಇಲ್ಲಿ ಅಲ್ವನಾ? ಮೇಲೆ ನೋಡಿದ್ರೆ ಸುತ್ತೂರ ತೆಂಗಿನ ಮರಗಳಿದ್ದಾವೆ. ಹಾ, ಭಯಾನಕ ಇದೆ ಕಣ. ಹಿಂಗೊಂದು ತೋಟದಲ್ಲಿ ಈ ಥರ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಇದೇ ಸ್ವಿಮ್ಮಿಂಗ್ ಪೂಲ್ ರೈತರಿಗೆ. ಏನೋ ಹಳ್ಳಿ ಜನಕ್ಕೆ ಇದೇ ಸ್ವಿಮ್ಮಿಂಗ್ ಪೂಲ್. ನೀನು ಸಿಟಿಯಲ್ಲಿ ಹೋಗ್ಬಿಟ್ಟು ಏನೋ ಸಿಟಿಗಳಲ್ಲಿ ಟೌನ್ಗಳಲ್ಲಿ ಇದು ಮಾಡಿರ್ತಾರೆ, ನೋಡಿದ್ಯಾ? ಎತ್ತದ ಸ್ವಿಮ್ಮಿಂಗ್ ಪೂಲು. ಅದ್ರಲ್ಲಿ 100 ರೂಪಾಯಿ ಕೊಟ್ಬಿಟ್ಟು ಈಜಾಡಿದ್ರೆ ಇದರಲ್ಲಿ ಮಾಮೂಲು ಹಳ್ಳಿಗಳಲ್ಲಿ ಸಿಗೋ ಬಾವಿಗಳಲ್ಲಿ ಸಿಗೋ ಖುಷಿ ಅಲ್ಲಿ 100 ರೂಪಾಯಿ ನೀನು 1000 ರೂಪಾಯಿ ಕೊಟ್ಟು ಈಜಾಡು ಸಿಗಲ್ಲ. ಫುಲ್ ಬ್ಯಾಡ್ ಸ್ಮೆಲ್ಲು, ಸೆಂಟು ಸ್ಮೆಲ್ಲು, ಗೊಬ್ಬು ನಾತ ಹೊಡಿತಾ ಇರುತ್ತೆ, ದುರ್ನಾತ. ಏನಂತೀಯ? ಅಯ್ಯಪ್ಪ, ಫ್ರೆಶ್ ನೀರು ಆಗಿರುತ್ತೆ. ನನಗಂತೂ ತುಂಬ, ಅದಕ್ಕೆ ನನಗೆ ಹಳ್ಳಿ ಅಂದರೆ ಇಷ್ಟ ಆಗೋದು. ಅದಕ್ಕೋಸ್ಕರ ಓಕೆ, ಅಲ್ಲಿ ರೆಡಿ.
ಓಕೆ ಹೊಡೋದಾ? ಈಗಷ್ಟೇ ಸ್ವಿಮ್ಮಿಂಗ್ ಮಾಡಿಕೊಂಡು ಸ್ವಲ್ಪ ಈಜಾಡ್ಕೊಂಡು ಹೊರಗಡೆ ಬಂದು ಎಲ್ಲ ರೆಡಿಯಾಗಿ ಸೊ ಮನೆಗೆ ಹೋಗೋಣ ಅಂತ ರೆಡಿಯಾಗಿ ಬಂದಿದ್ದೀವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಮರಿಬೇಡಿ. ಸೊ ನಮ್ಮಂಥ ಹೊಸ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಿ ಅಂತ ನಿಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ, ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್.